ಹಲೋ ಶರಣರಿ ಎಲ್ಲರಿಗೂ. ನಾನು ನಿಮ್ಮ ಅಕ್ಷತಾ ಬಸವರಾಜ್, ಕುಂದಾನಗರಿ ಕನ್ನಡತಿ. ಹೆಂಗದಿರಿ ಎಲ್ಲರೂ? ನಾನಂತೂ ಆರಾಮದೇನಿ. ನನ್ನ ಮತ್ತೊಂದು ಲಾಗ್ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನೀವು ಎಲ್ಲ ಆರಾಮದಿರಿ ಅಂದ್ಕೊಂಡಿದ್ದೀನಿ. ಇವತ್ತು ಮತ್ತೊಂದು ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಏನಿಲ್ಲ, ಹಂಗೆ ಡೈಲಿ ಲಾಗ್ನ ಮಾಡತ್ತೀನಿ. ಏನೂ ಸ್ಪೆಷಲ್ ಇಲ್ಲ. ಏನಂತಂದ್ರೆ ಒಂದು ಸ್ವಲ್ಪ ಚಕ್ಲಿ ಮಾಡೋಣ ಅಂತ. ಏನಿಲ್ಲ, ನಾಳೆ ವರಮಹಾಲಕ್ಷ್ಮಿ ಆಗಿರೋದ್ರಿಂದ ತರಕಾರಿ ಮಾರೋರು, ಹೂ ಮಾರೋರು, ಇಲ್ಲ ಡೆಕೋರೇಷನ್ ಐಟಮ್ ಅವರು ಹಿಂಗೆ ಬರತ್ತಾರಣ. ಬೆಳಗಿಂದ ಎಲ್ಲ ಮಾರೋರು ರೋಡಿಗೆಲ್ಲ ಬರತ್ತಾರ. ಸೊ ಅದಕ್ಕೆ ಡಿಸ್ಟರ್ಬ್ ಆಕೈತಿ ಅಂತ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಏನಂದ್ರೆ ಒಂದು ಸ್ವಲ್ಪ ಚಕ್ಲಿ ಮಾಡ್ಕೋಬೇಕು ಅಂತ. ನಿನ್ನೆ ಒಂದು ಸ್ವಲ್ಪ ಉಂಡೆ ಮತ್ತು ಶಂಕರಪೊಳಿ ಮಾಡಿದ್ನಿ. ಇವತ್ತು ಚಕ್ಲಿ ಮಾಡಬೇಕು ಅಂತ ಚಕ್ಲಿ ಮಾಡತ್ತೇನೆ. ಸ್ವಲ್ಪನ ರೆಡಿ ಪುರ್ತಕ್ಕೆ ಅಷ್ಟನ ಚಕ್ಲಿ ಮಾಡ್ತೀನಿ. ಹಂಗೆ ನಾರ್ಮಲ್ ವಿಡಿಯೋ ಇರ್ತೈತಿ, ಏನು ಅಂಥದ್ದೇನು ಕಂಟೆಂಟ್ ಅಂತ ಏನಿಲ್ಲ, ಜಸ್ಟ್ ನಾರ್ಮಲ್ ಡೈಲಿ ರೂಟೀನ್ ಅಷ್ಟನ. ಬರೀ ವೆದರ್ ಹೆಂಗೈತೆ ನೋಡ್ರಿ. ಇವತ್ತು ಬೆಳಗ್ಗೆಯಿಂದ ಮಳೆ ಆಗತ್ತೈತಿ. ಬೆಳಗ್ಗೆಯಿಂದ ಐತಿ ಮಳೆ, ಒಂದು ಎದ್ದಾಗಿಂದ. ಇವಾಗ ಒಂದು ಸ್ವಲ್ಪ ಮಳೆ ಬಿಟ್ಟೈತಿ. ಫುಲ್ಲು ಕಂಟಿನ್ಯೂ ಮಳೆ 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 ಹಿಂಗೈತಿ ವೆದರ್ ಇವತ್ತು. ಗೊತ್ತಿಲ್ಲ, ಇವತ್ತು ದಿನ ಪೂರ್ತಿನೂ ಹಿಂಗೆ ಇರ್ತೈತಿ ಅನಿಸ್ತೈತಿ. ಯಾಕಂದ್ರೆ ಬೆಳಗ್ಗೆಯಿಂದ ಮಳೆ ಬಿಟ್ಟಿಲ್ಲ, ಒಂದು ಸ್ವಲ್ಪನೂ ಬಿಸಿಲಿಲ್ಲ. ಏನಪ್ಪ ಅಂತಂದ್ರೆ ಒಂದೆರಡು ತಿಂಗಳು ಹಿಂಗೆ ಮಳೆ ಬಂದ್ರೆ ಭಾಳ ಚಲೋ ಅನ್ಸೋದು. ಎಲ್ಲ ಕಡೆ ಮಳೆ ಐತಿ, ಬೆಂಗಳೂರಾಗ ಒಂದು ಸ್ವಲ್ಪನೂ ಮಳೆ ಇಲ್ಲ. ಬಂದರೆ ಹಿಂಗೆ ಒಂದು ಸ್ವಲ್ಪ ನೀರು ಉಗ್ಗಿದಂಗೆ ಮಳೆ ಅಷ್ಟ. ಚೆಂದಂಗೆ ಮಳೆ ಆಯ್ತಂದ್ರೆ ಸಮಾಧಾನ ಇರ್ತೈತಿ. ಇಲ್ಲಂತಂದ್ರೆ ಭಾಳ ತ್ರಾಸ ಆಕೈತಿ. ಮಳೆ ಆಗಬೇಕು ಚೆಂದಂಗೆ. ಆಲ್ರೆಡಿ ಮಳೆಗಾಲ ಮುಗಿದು ಹೋಗಕ್ಕೆ ಬಂತ, ಇನ್ನು ಮಳೆ ಕರೆಕ್ಟಾಗಿ ಆಗತ್ತ. ಮಳೆ ಚೆಂದ ಆದ್ರೆ ಒಳ್ಳೇದು. ಚಕ್ಲಿಗೆ ನೋಡ್ರಿ, ಇಲ್ಲಿ ಹಿಟ್ಟು ಹದ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಈಗ ಇದನ್ನು ನಾದ್ಕೊಂಡು ಪಟ್ಟ 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 ಇಷ್ಟ ಮಾಡೋದು ನಾನು. ಪಟ್ಟ ಪಟ್ಟ ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಪಟ್ಟನ ಇದನ್ನು ನಾದ್ಕೊಂಡು ಚಕ್ಲಿ ಅಟ್ಟ ಮಾಡಿ ಮುಗಿಸ್ಬಿಡ್ತೀನಿ. ಆಮೇಲೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಹೊರಗಡೆ. ಪರ್ಫೆಕ್ಟಾಗಿ ಬಂದಿದ್ದಾವೆ ಅಂದ್ಕೊತೀನಿ ನಾನು. ಒಳಗಡೆನೂ ಬೆಂದಿದ್ದಾವೆ ಅಂತ ಅನಿಸ್ತೈತಿ. ಜಾಸ್ತಿ ಕರದ್ದೇನಿ ಏನು ನಾರ್ಮಲ್ ಅಂತ ಗೊತ್ತಿಲ್ಲ, ಯಾಕಂದರೆ ಖಾರನೂ ಹಾಕಿದ್ನಿ ನಾನು. ನೋಡೋಣ, ಟೇಸ್ಟ್ ಮಾಡಿ ಆಮೇಲೆ. ಇವಾಗ ಸದ್ಯಕ್ಕೆ ಈಗ ರೆಡಿ ಮಾಡಿದ್ದೀನಿ. ದೇವ್ರ ರೆಡಿಗೆ ಅಷ್ಟು ತೆಗೆದಿಟ್ಟು ಆಮೇಲೆ ಟೇಸ್ಟ್ ಮಾಡ್ತೀನಿ. ಸುಸ್ತಾಗೈತಿ ಫುಲ್ಲ. ಹಾಲು ಮೊಸರು ಆರ್ಡ್ರ್ ಮಾಡಿದ್ದೀನಿ ನಾನು. ಇವಾಗ ಕೆಳಗೆ ಹೋಗಿ ತರೋಕ್ಕಾಗಲಾರದಕ್ಕಿದೆ. ಫೈನಲಿ ನಮ್ಮ ಚಕ್ಲಿ ಇಲ್ಲಿ ರೆಡಿ ಅದು ನೋಡ್ರಿ. ಚಕ್ಲಿ ಎಷ್ಟಾಗಿದ್ದಾವ. ಈಗ ಇದನ್ನು ಮಾಡಿ ಸುಸ್ತಾಗಿ ಆ ಎಣ್ಣೆ ಸ್ಮೆಲ್ಲಿಗೆ ಒಂಥರ ಆಗತೈತಿ. ಸುಸ್ತರ ನಿಂತು ಸುಸ್ತು ಬೇರೆ ಆಗೈತಿ. ಈಗ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದು ಹಂಗೆ ನಿದ್ದೆ ಭಾಳ ಬರತೈತಿ. ಫಸ್ಟ್ ಸ್ವಲ್ಪ ಮಲ್ಕೋಬೇಕು, ಇಲ್ಲಾಂದ್ರೆ ಹೆಲ್ತ್ ಭಾಳ ಅಪ್ಸೆಟ್ ಆಗ್ತೈತೆ ನಾನು. ಆಲ್ರೆಡಿ ನನಗೊಂಥರ ತಲೆ ಸುತ್ತಿದಂಗೆ ಆಗತೈತಿ. ಬ್ರೇಕ್ಫಾಸ್ಟ್
ಕಾಫಿ ಕುಡಿತೇನೆ, ಟಾನಿಕ್ ತಗೋತೇನೆ. ವೇಸ್ಟ್ ಮಾಡಬಾರ್ದು, ನೋ ವೇಸ್ಟ್. ಹಾಲು ಕಾದೈತಿ ಇಲ್ಲಿ. ನಾನಿವಾಗ ಕಾಫಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಬೇಡ ಕಾಫಿ, ಜಸ್ಟ್ ಹಾಲು ಕುಡಿಯೋನು ಅಂತ ಹಾಲು ಸೋಸ್ಕೋತೇನೆ ನಾನೀಗ. ಇವಾಗ ನಾ ಇಲ್ಲೇನು ಮಾಡತ್ತೇನಂದ್ರೆ ಚಕ್ಲಿ ಮಾಡಿದ್ದು ಎಣ್ಣೆ ಉಳಿದಿತ್ತು ಸ್ವಲ್ಪ. ಈಗ ಅದನ್ನು ಇಷ್ಟೊಂದು ಸ್ವಲ್ಪ ಚುಮ್ಮರಿ ಇದ್ದು ನನ್ನ ಕಡೆ ಚುನ್ಮರಿ. ಆಮೇಲೆ ಇಲ್ಲಿ ಚುನ್ಮರಿ ಒಗ್ಗರಣೆ ಹಾಕ್ಕೊಂಡು ಬಿಡೋನು. ಇದು ಸುಮ್ಮನೆ ಇಷ್ಟ ಸಪ್ಪನ್ ಚುನ್ಮರಿ ಭಾಳ ದಿನ ಆಯ್ತು, ಸಪ್ಪನ್ ಚುನ್ಮರಿ ಹಂಗೆ ಉಳಿದಾವು ಅಂತ ಕೇಶನ್ ನಾನೀಗ ಚುನ್ಮರಿ ಒಗ್ಗರಣೆ ಹಾಕೊಳಕತ್ತೇನೆ ರೀ. ಚುನ್ಮರಿ ಒಗ್ಗರಣೆ ಹಾಕ್ಕೊಂಡು ಅಡುಗೆಗೆ ಇಡ್ತೇನೆ. ನೋಡಿ ಈಗ ನಾನು ಪ್ಲಾಸ್ಟಿಕ್ನಾಗನ ಕಟ್ಟಿಡ್ತೇನೆ ಇದನ್ನು. ನೋಡ್ರಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು, ಯಾಕಂದ್ರೆ 2 ದಿನದಿಂದ ಬರೀ ಚಿಟ್ಟು ಡೈಲಿ. ನಿನ್ನೆನೋ ಶಕ್ಕರ್ ಪೊಳಿ ಮತ್ತು ಲಡ್ಡು ಮಾಡಿದ್ನಿ, ಅವಾಗಲೂ ಎಲ್ಲ ಸ್ವಚ್ಛಂಗೆ ತೊಳೆದು ಇದನ್ನು ಮಾಡೀನಿ. ಯಾಕಂದರೆ ಇರುವೆ ಆಗೋ ಚಾನ್ಸಸ್ ಭಾಳ ಇರ್ತಾವೆ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಊಟಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಆಮೇಲೆ ಮಡಿಕೆ ಕಾಳು ಮಾಡ್ತೀನಿ. ಮಡಿಕೆ ಕಾಳು ಪಲ್ಯ ಚಪಾತಿಗೆ ನಂಗೆ ಮಡಿಕೆ ಕಾಳು ಪಲ್ಯ. ಆಮೇಲೆ ಇನ್ನೊಂದು ಪಲ್ಯ ಟೊಮೊಟೊ ಪಲ್ಯ ಮಾಡೋನು ಅಂತ ಕಿಶಿಂದ ಟೊಮೊಟೊ ಇವಾಗೆಲ್ಲ ತೊಳಿಯಾಕೆ ತೊಗೊಳ್ಳೋನು. ಇವನ್ನ ಇಷ್ಟು ಟೊಮೊಟೊ ತೊಗೊಂಡು ಇವನ್ನ ತೊಳೆದು ಟೊಮೊಟೊ ಪಲ್ಯ, ಚಪಾತಿ, ಮೊಳಕೆ ಕಾಳು ಪಲ್ಯ ಅಷ್ಟು ಮಾಡಂಬರ್ರಿ. ಇವಾಗ ನಿಮ್ಗೆ ಅಡುಗೆ ಮಾಡಿ ಆಮೇಲೆ ಸಿಗ್ತೀನಿ ನಾನು. ಊಟಕ್ಕಿಲ್ಲಿ ಚಪಾತಿ, ಮಡಿಕೆ ಕಾಳು ಪಲ್ಯ, ಮೊಸರ ರೆಡಿ ಆಗೈತಿ. ಈಗ ಊಟ ಮಾಡೋನು. ಟೈಮ್ ಭಾಳ ಆಗೈತಿ. ಒಂದು ರೌಂಡ್ ಹೊರಗಡೆ ಹೋಗಿ ಹಣ್ಣದು ತೊಗೊಂಬನ್ನಿ. ಆಮೇಲೆ ಇನ್ನು ಇಲ್ಲೆಲ್ಲ ಕ್ಲಿಯರ್ ಮಾಡಬೇಕಿಲ್ಲ. ನಾಳೆ ಪೂಜಾಕ್ಕೆ ಇಲ್ಲೇ ದೇವ್ರು ನಡ್ಬೇಕು. ಸೊ ಅದಾದಮೇಲೆ ಇವಾಗ ಊಟ ಮಾಡಿ ಮತ್ತೆ ನಿಮ್ಗೆ ನಾಳಿನ ವೀಡಿಯೋದಾಗ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್.